ಅರೆ, ಏನ್ ಮಾಡ್ತಿ? ನನ್ನ ಜೀವ ತೆಗಿತೀಯ ನೀನು? ಥ್ಯಾಂಕ್ ಯು. ನೀವು ನನ್ನ ಪ್ರಾಣ ಉಳಿಸಿದ್ರಿ. ಹೌದಾ? ನಿನ್ನದು ಕೂಡ ಬಚಾವ್ ಮಾಡಿದ್ನಾ? ನಾನಂತೂ ನನ್ನ ಜೀವ ಉಳಿಸ್ಕೊಂಡು ಓಡ್ತಾ ಇದ್ದೆ. ಎಷ್ಟೊಂದು ವಿನಮ್ರರು ನೀವು. ನನ್ನ ಪ್ರಾಣ ಉಳಿಸಿ ಕ್ರೆಡಿಟ್ ಕೂಡ ತಗೊಳ್ಳಕ್ಕೆ ಬಯಸಲ್ಲ ನೀವು. ಹಾಗೆ ನೀನು ಯಾರು? ನಾನು ಯಾವತ್ತೂ ನೋಡ್ಲೇ ಇಲ್ಲ. ನಾನು ಬೆಕ್ಕುಗಳ ರಾಜನ ಮಗಳು ಯೂಸಿ. ಕಾಡಿನಲ್ಲಿ ವಾಸಿಸ್ತೀನಿ. ಮಿಯಾವ್. ರಾಜನ ಮಗಳಾಗಿದ್ರೆ ಮಹಲಲ್ಲಿ ಇರ್ಬೇಕಲ್ವಾ? ಕಾಡಲ್ಲಿ ಯಾಕಿರ್ತೀಯ? ನಮ್ಮ ಮನೆ ಕಾಡಿನಲ್ಲಿದೆ. ಬನ್ನಿ, ಅಪ್ಪನ ಹತ್ರ ಭೇಟಿ ಮಾಡಿಸ್ತೀನಿ. ನಿಮ್ಮ ನೋಡಿ ಬಹಳ ಖುಷಿ ಪಡ್ತಾರೆ. ಮಿಯಾವ್. ನೀವು ಇವರೆಲ್ಲರ ಪ್ರಾಣ ಕೂಡ ಉಳಿಸಿದ್ರಿ. ಹೌದಾ? ಇವತ್ತು ನಾನು ತುಂಬಾ ಜೀವ ಉಳಿಸ್ತಾ ಇದ್ದೀನಿ. ಯಾರೀ ಮಹಾವೀರ? ನಾನು ಬಹದ್ದೂರ್ ಅಲ್ಲ. ಬಹದ್ದೂರ್ ಅಂತೂ ಮಲ್ಲಿಕ್ ಸಾಬ್ ಅವರ ಮನೆಯಲ್ಲಿ ಅಡುಗೆ ಮಾಡ್ತಿದ್ದಾನೆ. ಅಪ್ಪಾಜಿ, ಕೆಲವು ನಾಯಿಗಳಿಂದ ಇವರು ನನ್ನ ಪ್ರಾಣ ಉಳಿಸಿದ್ರು. ಮತ್ತೆ ತೋಳಗಳಿಂದ ನಮ್ಮನ್ನ ತಿಂಗಳಿಂದ ನಿನಗಾಗಿ ಹುಡುಕಾಡ್ತಿದ್ದೆ. ಯಾಕೆ? ನಾನೇನ್ ಮಾಡಿದೆ? ಏನಿಲ್ಲ, ನಾನು ಮುದುಕ ಆಗ್ತಾ ಇದ್ದೇನೆ. ನಮಗೊಬ್ಬ ಹೊಸ ರಾಜ ಬೇಕಾಗಿತ್ತು. ಇನ್ನು ನೀನು ರಾಜ. ನಾನು ರಾಜ ಅಲ್ಲ, ಹನಿ ಹನಿ. ನಾನು ಹೇಳಿದ್ದು, ಇನ್ನು ನೀನು ಬೆಕ್ಕುಗಳ ರಾಜ. ನಿನ್ನಂತಹ ರಾಜ ಇದ್ರೆ ಇಡೀ ಕಾಡೆ ಬೆಕ್ಕುಗಳ ರಾಜ್ಯ ಆಗತ್ತೆ. ನನಗೆ ರಾಜ ಆಗ್ಬೇಕಿಲ್ಲ, ನನಗೆ ಮನೆಗೆ ಹೋಗ್ಬೇಕು. ಇಲ್ಲೇ ನಿನಗಾಗಿ ಮನೆ ಕಟ್ತೀವಿ, ರಾಜಮಹಲ್. ಒಪ್ಪಿಕೊಳ್ಳಿ ಹನಿ. ಬೆಕ್ಕುಗಳಿಗೆ 9 ಜೀವನ ಇರುತ್ತೆ. ನಾವು ಸುಲಭದಲ್ಲಿ ಸಾಯೋದಿಲ್ಲ. ಹಾಗಾಗಿ ಏನು ಬೇಕಾದ್ರೂ ಮಾಡಬಹುದು. ಹಾ, ಹೊಸ ರಾಜ. ಇವತ್ತು ಹೊಸ ರಾಜನ ರಾಜ ತಿಲಕವಾಗತ್ತೆ. ಹನಿ ಹನಿ ಬೈಕಿನ ಟೈರ್ನ ಗುರುತು ಇಲ್ಲಿಂದ ಹೋಗ್ತಾ ಇದೆ. ಹನಿ ಇಲ್ಲಿಂದ ಹೋಗಿರ್ಬೋದು. ನನ್ನ ಬೈಕಿಗೆ ಏನಾದ್ರೂ ಆದ್ರೆ ನಾನು ಬಿಡೋಲ್ಲ. ಯಾರು ಮಾಡ್ತಿರೋದಿದು? ಬೆಕ್ಕುಗಳ ಪ್ರದೇಶದಲ್ಲಿ ಕದ್ದು ಮುಚ್ಚಿ ಓಡಾಡ್ತೀರಾ?
ಹಾ ಇವ್ರನ್ನ ರಾಜನ ಬಳಿಗೆ ಕರ್ಕೊಂಡೋಗಿ. ಬೆಕ್ಕೆ, ನಾನು ನನ್ನ ಬೈಕನ್ನ ತಗೊಳಕ್ಕೆ ಬಂದಿದ್ದೇನೆ, ಬಿಡು ನನ್ಗೆ. ಸನಿ ಸುಮ್ನೆ ನಡಿ, ಇಲ್ಲಾಂದ್ರೆ ಎಷ್ಟು ಏಟು ಸಿಗುತ್ತೆ ಅಂದ್ರೆ ಬೈಕಲ್ಲಿ ಕೂತ್ಕೊಳ್ಳೋಕು ಸಾಧ್ಯ ಆಗಲ್ಲ. ರಾಜ ಅವ್ರೇ, ರಾಜ ಅವ್ರೇ. ಏನಾಯ್ತು? ಯಾರಿವರು? ಇವರು ನಮ್ಮ ಪ್ರದೇಶಕ್ಕೆ ನುಗ್ಗುವ ಪ್ರಯತ್ನ ಮಾಡಿದ್ರು. ಬೆಕ್ಕುಗಳೇ, ಯಾರು ನೀವು? ನಾನು ಸನ್ನಿ ಇದ್ದೇನೆ. ಓ, ನನ್ನ 2.5 kg ಕೈ ಯಾವಾಗ ಮೇಲೇಳುತ್ತೆ, ಮನುಷ್ಯ ಹೇಳೋದಿಲ್ಲ, ಮಲ್ಕೊಂಡ್ಬಿಡ್ತಾನೆ. ಬಹಳ ಅಹಂಕಾರದ ಬೆಕ್ಕು. ಇವನ ಅಹಂಕಾರ ನಮ್ಮ ಭಾವಿ ರಾಜ ಮುರಿತಾನೆ. ನೋಡಿ ನಾವು ನಮ್ಮ ಗೆಳೆಯನನ್ನ ಹುಡ್ಕೋಕೆ ಬಂದಿದೀವಿ, ನಮ್ಮನ್ನು ಬಿಟ್ಬಿಡಿ. ಅದರ ನಿರ್ಧಾರವು ಹೊಸ ರಾಜನೇ ಮಾಡ್ತಾನೆ. ಹನಿ, ತಮ್ಮ ತಮ್ಮ, ಇವ್ರು ನನ್ನ ಗೆಳೆಯರು, ಇವರನ್ನು ಬಿಟ್ಟುಬಿಡಿ. ಮುಂಬರುವ ರಾಜನ ಆದೇಶ, ಬಿಟ್ಟು ಬಿಡಿ. ಆಹಾ, ಈ ಕತ್ತೆ ಅದು ರಾಜ. ನಮ್ಮ ರಾಜ ಆಗಲಿರುವವನಿಗೆ ಕತ್ತೆ ಅಂತ ಹೇಳ್ತೀಯಾ? ಇವನು ಕತ್ತೆ ಕೂಡ ಹೌದು, ಮತ್ತೆ ಹೆದ್ರು ಪಕ್ಲ. ಹೌದಾ? ಹಾಗಾದ್ರೆ ಹನಿಯನ್ನು ಸೋಲಿಸಿ ತೋರಿಸು. ಅವನನ್ನ ಸೋಲಿಸಿದ್ರೆ ಮುಂದಿನ ರಾಜ ನೀನು. ಜಗಳ ಮಾಡುವ ಅವಶ್ಯಕತೆ ಏನಿದೆ? ಇವನನ್ನು ಹಾಗೆಯೇ ರಾಜ ಮಾಡಿ ಅಲ್ವಾ? ಇಲ್ಲ, ಈಗಂತೂ ಗೆದ್ದೆ ನಾನು ಸಿಂಹಾಸನ ಪಡಿತೇನೆ. ವಾ, ಇವನಿಗೆ ಇನ್ನೂ ಬಹಳ ಶಕ್ತಿ ಇದೆ. ನಮ್ಮ ಮುಂದಿನ ರಾಜ ಸನಿ. ಹನಿ, ನೀನು ನಿನ್ನ ಗೆಳೆಯರ ಜೊತೆ ಹೋಗಬಹುದು. ಸನಿ ಎಲ್ಲಿ ಸಿಕ್ಕಿ ಹಾಕೊಳ್ತಿ? ಹೊಡು ಇಲ್ಲಿಂದ. ನೀನೇನು ಹುಚ್ಚ ಆಗಿದ್ಯಾ? ರಾಜ ಆಗೋ ಅವಕಾಶ ಬಿಡ್ಲಾ? ಹೊಡಿಯಲ್ಲ, ಹೋಗಿ ಇಲ್ಲಿಂದ. ಇನ್ನು ಇಡೀ ಕಾಡಿನಲ್ಲಿ ನಮ್ಮದೇ ರಾಜ್ಯ. ಎಸ್. ಬಾ, ಮೊದಲು ಟೂಂಗಾ ಇಲಾಖೆ ಮೇಲೆ ದಾಳಿ ಮಾಡೋಣ. ಟೂಂಗಾನ ಹೊಡೆದು ಹಾಕೋಣ. ನಡೀರಿ, ಟೂಂಗಾನ ಹೊಡೆದು ಹಾಕೋಣ, ನಡೀರಿ. ಇದು ಟೂಂಗಾನ ಪ್ರದೇಶ. ಕರೆಯವನನ್ನ. ಓಯ್ ಟೂಂಗಾ, ಎಲ್ಲಿದ್ಯಾ ನೀನು? ಹೊರಗ್ ಬಾ. ಏನು ಬಚ್ಚಿಟ್ಕೊಂಡು ಮಿಯೋ ಮಿಯೋ ಮಾಡ್ತೀಯಾ? ಹೊರಗ್ ಬಾ. ಯಾರದು ನನ್ನನ್ನು ಕರೆದಿದ್ದು ಜಗಳಕ್ಕೆ? ಇವನು ಯಾರು? ಇವನು ಟೂಂಗಾ. ಹೊಡೆಯವನಿಗೆ, ಅಡ್ಡ ಹಾಕವನನ್ನ. ಸೋಲಿಸು ರಾಜ ನೀನು. ಅರೆ, ಹುಚ್ಚ ಆಗಿದೇನೋ? ಎಷ್ಟೊಂದು ಭಯಂಕರ ಅಪಾಯಕಾರಿ ನಾಯಿ ಇದ್ದಾನೆ ಇವನು. ಏಯ್, ನಿನಗೆ ಗೊತ್ತಿಲ್ಲ ನಾನೆಷ್ಟು ಭಯಾನಕ ಅಂತ. ಹಿಡೀರೆಲ್ರನ್ನು, ಮತ್ತೆ ಇವನನ್ನ ನಾನು ನೋಡ್ಕೊಳ್ತೀನಿ. ಓಡಿ, ನಮ್ಮ ಸನ್ನಿ ಸೋಲ್ತಾ ಇದ್ದಾನೆ. ಓಡಿ. ಎಲ್ಲಿ ಓಡ್ತಿ? ಬಿಟ್ಟು ಬಿಡಪ್ಪ ಪ್ಲೀಸ್. ನಾನಂತೂ ಈ ಕಾಡಿನವನು ಅಲ್ಲ. ನಗರದ ಬೆಕ್ಕು ನನಗೆ ಏನೇನು ಇಷ್ಟ ಇಲ್ಲ. ನಾವು ಸನಿಯನ್ನ ಕಾಪಾಡಬೇಕು. ಹೋಗ್ಲಿ ಬಿಡಿ, ಬಹಳ ಜಂಬ ಮಾಡ್ತಿದ್ದ. ಇಲ್ಲ ಪೊಪಾಟ್, ಹೇಗೆ ಇರ್ಲಿ, ನಮ್ಮ ಗೆಳೆಯ ಅಲ್ವಾ? ಬನ್ನಿ. ಡಾಗಿಯಾಗಿ ಡಾಗಿನ ರಾಜನ ಮೇಲೆ ಅಟ್ಯಾಕ್ ಮಾಡ್ತೀಯಾ? ಸನ್ನಿ, ಏನ್ ನೋಡ್ತಿದ್ದಿ? ನಿನ್ನ 2.5 ಕಿಲೋ ಕೈಯನ್ನು ಬಳಸು.
ಇವನನ್ನು ಇವತ್ತು ಬಿಡಲ್ಲ. ಬಿಡಿ ಅವನನ್ನ, ಓಡಿ. ಧನ್ಯವಾದ ಹೇಳು ಸನ್ನಿ, ಪಾರಾದೆ. ಇಲ್ಲಾಂದ್ರೆ ಬೆಕ್ಕುಗಳ ರಾಜ ಆಗೋದು ಬಹಳ ಕಷ್ಟ ಆಗ್ತಿತ್ತು. ಹಾ, ಇವತ್ತು ಡಾಗಿ ಜೊತೆ ಹೊಡೆದಾಡಿಸಿದ್ರು, ನಾಳೆ ಹುಲಿ ಜೊತೆ ಹೊಡೆದಾಟ ಇರ್ತಿತ್ತು. ಎನಿ ಡೌಟ್? ಇಲ್ಲ, ಥ್ಯಾಂಕ್ ಯು ಗೆಳೆಯರೆ. ಇವತ್ತು ನಿಮ್ಮಿಂದಾಗಿ ನನ್ನ ಪ್ರಾಣ ಉಳಿತು. ನಾವಂತೂ ಗೆಳೆಯರ ಕರ್ತವ್ಯ ಮಾಡಿದ್ದೇವೆ ಅಷ್ಟೇ. ಬಾಕಿ ಕರ್ತವ್ಯ ನೀನು ನಗರಕ್ಕೆ ಹೋಗಿ ಮಾಡು. ಇಲ್ಲಿ ತುಂಗ ಯಾವಾಗ ಬೇಕಾದ್ರೂ ಬರ್ಬೋದು. ಬನ್ನಿ. ಬರ್ಲಿ, ನಾನೇನು ಹೆದರ್ತೀನಾ? ಬಂದ್ಯಾ ನೀನು? ಓಡಿ ಓಡಿ ಓಡಿ.